ಮೊಬೈಲ್ ಕಳೆದೋದ್ರೆ CIR ಅಂತ ಒಂದು ಪೋರ್ಟಲಲ್ಲಿ ಬ್ಲಾಕ್ ಮಾಡಬೇಕು ಅಂತ ಒಂದು ಪೋರ್ಟಲ್ 2023 ನಮ್ಮಲ್ಲಿ ಲಾಂಚ್ ಆಗಿದೆ ಕರ್ನಾಟಕ ಪೊಲೀಸಲ್ಲಿ. ಅದು ಸೆಂಟ್ರಲ್ ಗೌರ್ಮೆಂಟಿದ್ದು ಇದು ಪೋರ್ಟಲ್. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ತನಕ 12,575 ಮೊಬೈಲ್ಗಳು ಕಳೆದೋಗಿದ್ರ ಬಗ್ಗೆ ಬ್ಲಾಕ್ ಆಗಿದೆ 23 ಟೋಟಲ್. ಬಟ್ ಈಗ ನಾವು ಈ ವರ್ಷದ ಮಾತ್ರ ನಾನು ನಿಮ್ಗೆ ಹೇಳೋದಾದರೆ, ಈ ವರ್ಷ ನಾವು ಒಟ್ಟು ಈ ವರ್ಷ 2,527 ಮೊಬೈಲ್ಗಳು ಬ್ಲಾಕ್ ಆಗಿದೆ, ಅಂದರೆ ಕಳೆದೋಗಿದೆ ಅಂತ ಆ ಪೋರ್ಟಲಲ್ಲಿ ಅವರು ವಿತ್ IMEI ನಂಬರು ಎಲ್ಲ ಸೇರಿ ಬ್ಲಾಕ್ ಮಾಡಬೇಕಾಗುತ್ತೆ, ಮಾಡಿದ್ದಾರೆ. ಅದರಲ್ಲಿ 2014 ಮೊಬೈಲ್ಗಳನ್ನು ನಾವು ಇಲ್ಲಿ ತನಕ ರಿಕವರಿ ಮಾಡಿದ್ದೀವಿ. ಇದು ಈ ವರ್ಷದ್ದು, ಇದು ಇಷ್ಟು ಹೈಯೆಸ್ಟು ಇಲ್ಲಿ ತನಕ ಆಗಿರಲಿಲ್ಲ. ಅದ್ರ ಜೊತೆಗೆ ಮತ್ತೆ ನಾವು 8ನೇ ತಾರೀಕಿನಿಂದ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು 3 ಜನ ಸ್ಟಾಫನ್ನು ನೇಮಕ ಮಾಡಿ ಒಂದು ವೆಹಿಕಲ್ ಕೊಟ್ಟು ಅವರಿಗೆ ಫಸ್ಟ್ ಜಿಲ್ಲೆದು, ಹೊರ ಜಿಲ್ಲೆದು, ಹೊರ ರಾಜ್ಯದ್ದು ಅಂತ ಬೈಫರ್ಕೇಷನ್ ಮಾಡಿಕೊಂಡ್ವಿ. ಆ ಮೊಬೈಲು ಕಳೆದೋದಾಗ IMEI ಬ್ಲಾಕ್ ಆಗುತ್ತೆ CIR ಪೋರ್ಟಲಲ್ಲಿ. ಆವಾಗ ಅದು ಬೇರೆ ಯಾವ್ದಾದ್ರು ಸಿಮ್ ಅದರಲ್ಲಿ ಅಟೆಂಪ್ಟ್ ಮಾಡಿದರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ, ಆವಾಗ ನಮ್ಗೆ ಅದರದ್ದು ಲೊಕೇಶನ್ ಬಂದಿರುತ್ತೆ, ಯಾವ ಸಿಮ್ ಆಪ್ರೇಟ್ ಆಯಿತು ಅಂತ, ಅದು ಟ್ರೇಸ್ಡ್ ಅಂತ ಬರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಸಿಮ್ ಲೊಕೇಶನಲ್ಲಿ ನಾವು ಟ್ರೇಸ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ಚಾಲೆಂಜಿಂಗ್. ಕೆಲವೊಬ್ರು ಏನು ಮಾಡ್ತಾರೆ, ಸಿಮ್ ಹಾಕ್ತಾರೆ, ವರ್ಕ್ ಆಗಲಿಲ್ಲ ಅಂದರೆ ಬಿಸಾಕ್ಬಿಡ್ತಾರೆ, ವರ್ಕ್ ಆಗಲ್ಲ ಅಂತೇಳಿ ಬ್ಲಾಕ್ ಆಗಿದ್ದಕ್ಕೆ. ಸೊ ಅದರಲ್ಲಿ ನಮಗೆ ಈಗ 8ನೇ ತಾರೀಕಿಂದ ಮತ್ತೊಂದು ವಿಶೇಷ ಕಾರ್ಯಾಚರಣೆ ಮಾಡೋಣ ಅಂಥೇಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನು ಬೇರೆ ಮಾಡಿದ್ವಿ. ಜಿಲ್ಲೆ ಬಿಟ್ಟು ಹೊರಗಡೆ ನಮ್ಮ ಕರ್ನಾಟಕದ್ದು ಮತ್ತು ಔಟ್ಸೈಡ್ ಸ್ಟೇಟಲ್ಲಿ ಆ ಥರ ಆ್ಯಕ್ಟಿವೇಟ್ ಆಗಿದ್ದು ಮೊಬೈಲ್ ಅಂತ ಮಾಡಿ ಫಸ್ಟ್ ಜಿಲ್ಲೆಯಲ್ಲೇ ರಿಕವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಟೀಮ್ ಮಾಡಿಬಿಟ್ಟು. ಆ ಕಾರ್ಯಾಚರಣೆಯಲ್ಲಿ ನಮಗೆ 20 ದಿವಸದಲ್ಲಿ 539 ಮೊಬೈಲ್ಗಳು ಪತ್ತೆ ಆಯಿತು, ಜಿಲ್ಲೆ ಮತ್ತು ನಮ್ಮದು ಸುತ್ತಮುತ್ತ ಜಿಲ್ಲೆಗಳಲ್ಲಿ. ಈಗ 2-3 ಜಿಲ್ಲೆ, ಶಿವಮೊಗ್ಗ, ಮೇನ್ಲಿ ಹಾವೇರಿ, ಶಿವಮೊಗ್ಗ ಮತ್ತು ಧಾರವಾಡ, ಈ 3 ಜಿಲ್ಲೆಗಳನ್ನು ನಾವು ಕಾರ್ಯಾಚರಣೆಯಲ್ಲಿ ತೊಗೊಂಡಿದ್ದೀವಿ. ಈಗ ಫರ್ದರ್ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇದ್ದೀವಿ, ಅದರ ನೆಕ್ಸ್ಟ್ ಜಿಲ್ಲೆ ಮತ್ತು ಹೊರ ರಾಜ್ಯ ಅಂತ. ಇದು ಆ್ಯಕ್ಚುಲಿ ದಕ್ಷಿಣ ಭಾರತದಲ್ಲೇನೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ, ಒಂದು ರ್ಯಾಂಕ್ ಲಿಸ್ಟ್ ಬಿಡ್ತಾರೆ CIR ಪೋರ್ಟಲಲ್ಲಿ. ಹೈಯೆಸ್ಟ್ ಮೊಬೈಲು ಯಾರ್ದು ರಿಕವರಿ ಆಗಿ ಹ್ಯಾಂಡ್ ಓವರ್ ಆಗಿದೆ, ಕಳೆದೋಗಿದ್ದೆಷ್ಟು, ಅದರಲ್ಲಿ ಬ್ಲಾಕ್ ಆಗಿದ್ದೆಷ್ಟು, ಬ್ಲಾಕ್ ಆಗಿರುತ್ತೆ, ಅದರಲ್ಲಿ ಟ್ರೇಸ್ ಆಗಿದ್ದೆಷ್ಟು, ರಿಕವರಿ ಆಗಿದ್ದೆಷ್ಟು ಅಂತ. ಟ್ರೇಸ್ ಆದಮೇಲೂ ಕೂಡ ರಿಕವರಿ ಆಗಂಗಿಲ್ಲ, ಯಾಕಂದರೆ ನಾನು ಹೇಳಿದಂಗೆ ಸಿಮ್ ಹಾಕಿಬಿಡ್ತಾರೆ, ಆನ್ ಆಗಲ್ಲ, ಅದು ಬ್ಲಾಕ್ ಆಗಿರುತ್ತೆ. ನಾವು ಇಲ್ಲಿ ಆಗಲಿಲ್ಲ ಅಂದರೆ ಬಿಸಾಕ್ಬಿಡ್ತಾರೆ ವಾಪಸ್, ಮತ್ತೆ ಅದು ಆನೇ ಆಗಲ್ಲ. ಆ ಸಿಮ್ ಏನಾದ್ರು ಆಪ್ರೇಟ್ ಮಾಡ್ತಾ ಇದ್ರು ಕಂಟಿನ್ಯೂಸ್ ಅಂದರೆ ಆ ಸಿಮ್ಮಲ್ಲಿ ನಾವು ಟ್ರೇಸ್ ಮಾಡ್ಬೋದೇ ಹೊರತು ಆ ಸಿಮ್ಮನ್ನು ಅವ್ನು ಆಪ್ರೇಟ್ ಮಾಡಲಿಲ್ಲ ಅಂದರೆ ಮೊಬೈಲ್ ಸಿಗಲ್ಲ. ತುಂಬ ಚಾಲೆಂಜಸ್ ಇದೆ ಅದರಲ್ಲಿ ನಮಗೆ MHI ಇಂದ, ಕೇಂದ್ರ ಗೃಹ ಇಲಾಖೆ ಇದರಲ್ಲಿ ಒಂದು DOT ಅವರು, ದೂರಸಂಪರ್ಕ ಇಲಾಖೆ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರೊಂದು ರ್ಯಾಂಕ್ ಲಿಸ್ಟ್ ಬಿಡ್ತಾರೆ, ಎಷ್ಟು ಮೊಬೈಲ್ ಕಳೆದೋಗಿತ್ತು, ಅದರಲ್ಲಿ ಎಷ್ಟು ರಿಕವರಿ ಮಾಡಿ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಸ್ಥಾನ ಪಡ್ಕೊಂಡಿದ್ದು. ಇದು ಫೆಬ್ರವರಿಯಲ್ಲೇ ನಮಗೆ ರ್ಯಾಂಕ್ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ನಾವು 2,000 ಮೊಬೈಲ್ ಅಷ್ಟು ರಿಕವರಿ ಮಾಡಿಬಿಟ್ಟಿದ್ದೀವಿ ಸ್ಪೆಷಲ್ ಡ್ರೈವ್ ಮಾಡಿ. ಆವಾಗ ನಮ್ಗೆ ಎರ್ನಾಕುಲಮಲ್ಲಿ ಫೆಬ್ರವರಿ 12ಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಫೆಲಿಸಿಟೇಷನ್ ಮಾಡೋಕ್ಕೆ ನನಗೆ ಕರೆದಿದ್ರು. ಬಟ್ 14ನೇ ತಾರೀಕು ನಮ್ಮದು ಸಮಾವೇಶ ಇರೋದ್ರಿಂದ ನಾನು ಹೋಗಿರಲಿಲ್ಲ, ಅವ್ರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಪ್ರಶಂಸನಾ ಪತ್ರ. ಅದಕ್ಕಿಂತ ಜಾಸ್ತಿ ಯಾವಾಗೂ ಹಿಂದೆ ರೆಕಾರ್ಡಲ್ಲೇ ಇಲ್ಲ, ಅಷ್ಟು ನಾವು ಈಗ ಮತ್ತೆ ರಿಕವರಿ ಮಾಡ್ತಾ ಇದ್ದೀವಿ ಸ್ಪೆಷಲ್ ಡ್ರೈವ್ ಮೂಲಕ. ಸೊ ಹಾಗಾಗಿ ನಾನು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡೋದೇನೆಂದರೆ, ಕಳ್ಕೊಂಡ್ಮೇಲೆ ಹುಡ್ಕಾಡೋದು ಇದೆಲ್ಲ ಪ್ರೊಸೆಸ್ಸು ದಟ್ ಈಸ್ ಫೈನ್, ಮನೆ ಆಗಿರ್ಬೋದು, ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ, ಇದೆಲ್ಲ ರಿಕವರಿ ಮಾಡೋಕ್ಕೆ ತುಂಬ ಚಾಲೆಂಜಸ್ ಇರುತ್ತೆ. ಇತ್ತೀಚೆಗೆ ಫಿಂಗರ್ ಪ್ರಿಂಟ್ ಏನೂ ಬಿಡಲ್ಲ, ಎಲ್ಲ ಗ್ಲೌಸ್ ಹಾಕ್ಕೊಂಡಿರ್ತಾರೆ, ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಐಡೆಂಟಿಫಿಕೇಷನ್ ಏನೂ ಸಿಗಲ್ಲ. ಅಂಥದ್ರಲ್ಲಿನೂ ಅಂಥ ಚಾಲೆಂಜಸಲ್ಲಿ ಅವರೆಲ್ಲ ಡೇ ಆ್ಯಂಡ್ ನೈಟ್ ವರ್ಕೌಟ್ ಮಾಡಿ ಇಷ್ಟು ರಿಕವರಿ ಮಾಡಿ ನಾವು ಜನರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದು. ನಾನು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಎಫರ್ಟ್ಸ್ ತುಂಬಾ ಇದೆ. ಸುಮಾರು ಪ್ರಕರಣಗಳಲ್ಲಿ ಆ್ಯಸ್ ಇಟ್ ಈಸ್ ರಿಕವರಿ ಆಗಿದೆ. ಗೋಲ್ಡ್ ಏನು ಹೋಗಿತ್ತು ಆ್ಯಸ್ ಇಟ್ ಈಸ್ ರಿಕವರಿ ಆಗಿದೆ. ಸುಮಾರಲ್ಲಿ ಇದು ಮಾಡಿರ್ತಾರೆ, ಚೇಂಜ್ ಮಾಡಿರ್ತಾರೆ. ಬಟ್ ಇದಕ್ಕೆಲ್ಲ ಇಷ್ಟು ಕೇಸ್ಗಳಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಹಂತ ಹಂತವಾಗಿ ನಾವು ಬಹುಮಾನಗಳು ಕೊಡ್ತಾ ಬಂದಿದ್ದೀವಿ.
ಮೊಬೈಲ್ ಮೇಡಮ್ ಈ ಕಡೆ